Park the Creative School for Quality and Innovative Education। करें एक बेहतर कल की शुरुआत आज से। LA Saloon by धामी, a luxurious ladies saloon। रिपोर्टर पर हमला करने वाले फॉरेस्ट ऑफिसर और डिपार्टमेंट के कर्मचारियों पर एक्शन लेने की मांग करते हुए तहसीलदार के माध्यम से सीएम को दिया मेमोरेंडम। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसव कल्याण तालुका कर्नाटका वर्किंग जर्नलिस्ट एसोसिएशन की ओर से फॉरेस्ट डिपार्टमेंट के ऑफिसर्स और कर्मचारियों के खिलाफ कार्रवाई करने की मांग को लेकर तहसीलदार दत्तात्रेय गादे के माध्यम से सीएम सिद्धरामैया को दिया मेमोरेंडम। 15 अप्रैल रात रिपोर्टिंग करने गए रिपोर्टर रवि भूसांडे पर बेवजह हमला करने वाले बीट फॉरेस्ट ऑफिसर दस्तगीर, डीआरएफओ शांत कुमार, आरएफओ गजानंद, बीट फॉरेस्ट ऑफिसर संगमेश के खिलाफ कानूनी कार्रवाई करने की मांग करते हुए उन्हें अरेस्ट करने और सस्पेंड करने की मांग की। 15 अप्रैल को फॉरेस्ट डिपार्टमेंट की ओर से रात के समय लगाए जा रहे पौधों को देखते हुए रिपोर्टर रवि भूसांडे ने न्यूज कवरेज करने के लिए वीडियो बना रहे थे कि अचानक फॉरेस्ट ऑफिसर ने रिपोर्टर की कॉलर पकड़ कर उन्हें मारने लगे। यहाँ पर ही फॉरेस्ट ऑफिसर का गुस्सा शांत नहीं हुआ और रिपोर्टर को अपने प्राइवेट कार में लेकर रात भर बिदर में घुमाते रहे। शर्मनाक घटना की निंदा करते हुए फॉरेस्ट ऑफिसर पर कार्रवाई करने की मांग करते हुए तहसीलदार के माध्यम से सीएम को दिया मेमोरेंडम। के गिरी सिल्क एंड साड़ी, Seven Heaven Golden Super Mart, 50% off। The Age School admissions are open। यहाँ सीखना बेहतर मुस्तकबिल की जमानत है। इस मौके पर बसव कल्याण तालुका कर्नाटका वर्किंग जर्नलिस्ट एसोसिएशन प्रेसिडेंट मार्थन जोशी, जनरल सेक्रेटरी उदय कुमार मुळे, वाइस प्रेसिडेंट नईमुद्दीन चाबुक सवार, सेक्रेटरी शिवपुत्र पाटिल, ट्रेजरर प्रदीप वसाजी, रिपोर्टर्स डीके प्रहलाद, वीर शेट्टी मालशेट्टी, कल्याणराव मधुर गांवकर, राजेंद्र गोखले, गुरुनाथ गड्डे, धनराज राजोड़े, मोहम्मद कुतुबुद्दीन, सैयद अकबर अली, बीके न्यूज एमडी, जाकिर अहमद, वसीम, सऊद अनवर के अलावा और भी कई रिपोर्टर्स मौजूद रहे ಮತ್ತು ಜನರ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ। ನಿಷ್ಠೆಯಿಂದ ಕಾರ್ಯನಿರ್ವಹಿಸುವ ಪತ್ರಕರ್ತರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿನ್ನೆ ಅಮಾನವೀಯವಾಗಿ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಇವತ್ತು ನಾವು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಲು ಇಲ್ಲಿ ಆಗಮಿಸಿದ್ದೇವೆ। ಪತ್ರಕರ್ತರ ಮೇಲೆ ಯಾವುದೇ ಕಾನೂನಿನಲ್ಲಿ ತನ್ನದೇ ಒಂದು ಚೌಕಟ್ಟು ಇದ್ದಾಗೂ ಸಹ ಫಿಸಿಕಲಿ ಆಗಿ ಒಬ್ಬ ರಿಪೋರ್ಟರ್ ಮೇಲೆ ಆ ತರ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ಆ ಅಧಿಕಾರಿಗಳ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು, ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ। ಈ ಕುರಿತು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಬರೆದಿರುವಂತಹ ಮನವಿ ಪತ್ರವನ್ನ ಓದಿ ತಹಸೀಲ್ದಾರರಿಗೆ ಸಲ್ಲಿಸಲಾಗಿದೆ। ತಹಸೀಲ್ದಾರ್ ಅವರ ಮೂಲಕ ವಿಷಯ ಬೀದರ್ನಲ್ಲಿ ಪತ್ರಕರ್ತ ರವಿ ಭೂಸುಂಡೆ ಅವರ ಮೇಲೆ ಹಲ್ಲೆ ಮಾಡಿರುವ 4 ಜನ ಅರಣ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವುದರ ಜೊತೆಗೆ ಅವರನ್ನು ಸೇವೆಯಿಂದ ವಜಾ ಮಾಡುವಂತೆ ಮನವಿ। ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮಗೆ ತಿಳಿಸುವುದೇನೆಂದರೆ ಏಪ್ರಿಲ್ 15ರಂದು ರಾತ್ರಿ 9 ಗಂಟೆ ಸುಮಾರಿಗೆ ಪತ್ರಕರ್ತ ರವಿ ತಂದೆ ಬಸವರಾಜ್ ಭೂಸುಂಡೆ ಅವರು ಮನ್ನೇಕೆರೆಯಿಂದ ಅವರ ವಾಸಸ್ಥಳವಾದ ಚಿತ್ರಿಗೆ ಆಗಮಿಸುವ ಸಂದರ್ಭದಲ್ಲಿ ಅಲ್ಲಿಯ ಜನರ ಹಾಗೂ ಅರಣ್ಯ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆದಿತ್ತು। ಇಲ್ಲಿ ಜನ ಏಕೆ ಸೇರಿದ್ದಾರೆ ಎಂದು ನೋಡಲು ಹೋದ ರವಿ ಮೇಲೆ ಏಕಾಏಕಿ 4 ಜನ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳಾದ ದಸ್ತಗೀರ್, ಶಾಂತಕುಮಾರ್, ಗಜಾನಂದ್ ಹಾಗೂ ಸಂಜಯ್ ಎಂಬುವರು ಮುಗಿಬಿದ್ದು ಹಲ್ಲೆ ಮಾಡಿದ್ದಕ್ಕೆ ಬೀದರ್ನ ಎಲ್ಲೆಡೆ ಸುತ್ತಾಡಿಸಿರುವುದು ನಿಜಕ್ಕೂ ಅಮಾನವೀಯ ಘಟನೆಯಾಗಿದೆ। ಮಾಧ್ಯಮ ಕ್ಷೇತ್ರ ಪ್ರಜಾಪ್ರಭುತ್ವದ 4ನೇ ಪಿಲ್ಲರ್ ಎಂದು ಹೇಳುವಾಗ ಪತ್ರಕರ್ತರಿಗೆ ಈ ರೀತಿ ಹಲ್ಲೆಯಾದರೆ ಸಾಮಾನ್ಯರ ಗತಿ ಏನು ಎಂಬ ಪ್ರಶ್ನೆ ವ್ಯಕ್ತವಾಗಿದೆ। ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ನಮಗೆ ರಕ್ಷಣೆ ಇಲ್ಲವಾದರೆ ನಾವು ನಿರ್ಭಯವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಲು ಹೇಗೆ ಸಾಧ್ಯ? ಆದ ಕಾರಣ ಈ ಕೂಡಲೇ ಹಲ್ಲೆ ಮಾಡಿದ ಮೇಲಿನ 4 ಜನ ಅರಣ್ಯ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕೂಡಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವರನ್ನು ವಜಾ ಮಾಡಬೇಕೆಂದು ಈ ಮೂಲಕ ನಮ್ಮಲ್ಲಿ ವಿನಂತಿ।